ಹಿಂದಿನ ಪೀಳಿಗೆ ಜೊತೆ ಹೋಲಿಸಿದ್ರೆ ಈ ಯುವ ಪೀಳಿಗೆಯಲ್ಲಿ ಮೂತ್ರಪಿಂಡದ ಕಲ್ಲುಗಳ ಸಂಖ್ಯೆ ಬಹುತೇಕ ದ್ವಿಗುಣಗೊಂಡಿದೆ. ಹಿಂದೆ ಇದು 12-15% ಇತ್ತೀಚಿನ ದಿನಗಳಲ್ಲಿ ಇದು 20-25% ತಲುಪಿದೆ. ಇದಕ್ಕೆ ಹಲವು ಕಾರಣಗಳಿವೆ. ಮುಖ್ಯವಾಗಿ ನಮ್ಮ ಆಹಾರದಲ್ಲಿನ ಬದಲಾವಣೆ, ಜಡ ಜೀವನ ಶೈಲಿ ಮತ್ತು ಬೊಜ್ಜು ಇದಕ್ಕೆ ಕಾರಣ. ಸೂರ್ಯನ ಬೆಳಕಿಗೆ ಕಡಿಮೆ ಒಡ್ಡಿಕೊಳ್ಳೋದು ಈ ಯುವ ಪೀಳಿಗೆಯನ್ನ ಕಲ್ಲುಗಳಿಗೆ ಗುರಿಯಾಗಿಸೋಕೆ ಕಾರಣವಾಗುತ್ತೆ. ಮೂತ್ರದಲ್ಲಿ ರಕ್ತ ಅಥವಾ ಮೂತ್ರದ ಸೋಂಕು ಮೂತ್ರಪಿಂಡದ ಕಲ್ಲನ್ನ ಸೂಚಿಸುವ ಮೊದಲ ಲಕ್ಷಣ ಆಗಿರಬಹುದು. ಹೆಚ್ಚಿನ ಸಮಯ ಕಲ್ಲು ಮೂತ್ರಪಿಂಡದಿಂದ ಜಾರಿ ಮೂತ್ರನಾಳದಲ್ಲಿ ಸಿಲುಕೊಂಡಾಗ ರೋಗಿಗೆ ನೋವಿನ ಅನುಭವ ಆಗುತ್ತೆ. ಸಂಸ್ಕರಿಸಿದ ಮತ್ತು ಅತಿ ಸಂಸ್ಕರಿಸಿದ ಆಹಾರ ತೆಗೆದುಕೊಳ್ಳಬಾರದು ಅನ್ನೋದು ವೈದ್ಯರ ಸಲಹೆ. ಆಹಾರದಲ್ಲಿ ಹಸಿ ತರಕಾರಿಗಳು ಮತ್ತು ಹಣ್ಣುಗಳಂತಹ ಉತ್ಕರ್ಷಣ ನಿರೋಧಕಗಳು ಹೆಚ್ಚಿರಬೇಕು ಮತ್ತು ಇವುಗಳನ್ನ ಪ್ರತಿದಿನ ಸೇವಿಸಬೇಕು. ಎರಡನೇದಾಗಿ ಸಾಮಾನ್ಯ ತೂಕವನ್ನ ಕಾಪಾಡಿಕೊಳ್ಳೋಕೆ ಪ್ರಯತ್ನಿಸಬೇಕು. ಮೂರನೇದಾಗಿ ಪ್ರತಿದಿನ 20-25 ನಿಮಿಷಗಳ ಕಾಲ ವ್ಯಾಯಾಮ ಮಾಡಬೇಕು. ಚುರುಕಾದ ನಡಿಗೆ, ಓಟ, ಈಜು ಅಥವಾ ಇನ್ಯಾವುದೇ ಚಟುವಟಿಕೆಯಲ್ಲಿ ತೊಡಗಿಸ್ಕೊಳ್ಬೇಕು. ಹೃದಯ ಬಡಿತವನ್ನ ಹೆಚ್ಚಿಸುವ ಕನಿಷ್ಠ 20 ನಿಮಿಷಗಳ ಚಟುವಟಿಕೆಯನ್ನ ಪ್ರತಿದಿನ ಮಾಡಬೇಕು. ಉತ್ತಮ ಸೂರ್ಯನ ಬೆಳಕಿಗೆ ಒಡ್ಕೊಳ್ಳುವುದು ಕೂಡ ಅವಶ್ಯಕ. ವಿಟಮಿನ್ ಡಿ ಕೊರತೆ ಮೂತ್ರಪಿಂಡದ ಕಲ್ಲುಗಳಿಗೆ ಕಾರಣ ಆಗಬಹುದು. ಆದ್ರಿಂದ ಸೂರ್ಯನ ಬೆಳಕಿಗೆ ಸಾಕಷ್ಟು ಒಡ್ಡಿಕೊಳ್ಬೇಕು. ಕೆಫಿನ್ ಯುಕ್ತ ಪಾನೀಯ ಸೇವನೆಯನ್ನ ಕಡಿಮೆ ಮಾಡಬೇಕು. ಆಲ್ಕೋಹಾಲ್ ಮತ್ತು ತಂಬಾಕು ಸೇವನೆಯನ್ನ ಕಡಿಮೆ ಮಾಡುವುದು ಕೂಡ ಅಗತ್ಯ. ಸಾಮಾನ್ಯವಾಗಿ ಮೂತ್ರಪಿಂಡದ ಕಲ್ಲುಗಳನ್ನ ಪತ್ತೆ ಹಚ್ಚಲು ಉತ್ತಮ ಪರೀಕ್ಷೆ ಅಂದ್ರೆ ಸಿಟಿ ಸ್ಕ್ಯಾನ್. ಸರಳವಾಗಿ ಸಿಟಿಯನ್ನ ನಾವು ಸಿಟಿ ಸ್ಕ್ಯಾನ್ ಅಂತ ಕರಿತೀವಿ. ಸ್ಕ್ರೀನಿಂಗ್ ಆಗಿ ಸೋನೋಗ್ರಫಿಯನ್ನ ಮಾಡಲಾಗುತ್ತೆ. ಸೋನೋಗ್ರಫಿಯಲ್ಲಿ ಕಲ್ಲುಗಳು ಕಂಡು ಬಂದ್ರೆ ಅಥವಾ ಕಲ್ಲುಗಳ ಯಾವುದೇ ಲಕ್ಷಣಗಳು ಕಂಡು ಬಂದ್ರೆ ಆ ಸಮಯದಲ್ಲಿ ಸಿಟಿ ಸ್ಕ್ಯಾನ್ ಮಾಡಬೇಕಾಗಬಹುದು. ಮೂತ್ರಪಿಂಡದ ಕಲ್ಲುಗಳಿಗೆ ಚಿಕಿತ್ಸೆ ಅನೇಕ ಅಂಶಗಳನ್ನ ಅವಲಂಬಿಸಿರುತ್ತೆ. ಕಲ್ಲಿನ ಗಾತ್ರ, ಕಲ್ಲು ಎಲ್ಲಿದೆ ಮತ್ತು ಅದು ಯಾವ ಪ್ರಕಾರವಿದೆ ಅನ್ನೋದನ್ನೆಲ್ಲ ಇದು ಆಧರಿಸಿದೆ. ಕಲ್ಲು ಚಿಕ್ಕದಾಗಿದ್ರೆ ಅದನ್ನ ಔಷಧಿಗಳ ಮೂಲಕವೇ ಕಡಿಮೆ ಮಾಡಬಹುದು. ಕಲ್ಲು ಮೂತ್ರನಾಳದಲ್ಲಿ ಸಿಲ್ಕೊಂಡು ಮೂತ್ರಪಿಂಡದ ಸೋಂಕನ್ನ ಉಂಟು ಮಾಡಿದ್ರೆ ಶಸ್ತ್ರಚಿಕಿತ್ಸೆ ಮಾಡಿ ಅದನ್ನ ತೆಗಿಬೇಕಾಗತ್ತೆ. ಈ ಎಲ್ಲಾ ಶಸ್ತ್ರಚಿಕಿತ್ಸೆಗಳು ಎಂಡೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆಗಳಾಗಿವೆ. ಈ ಆಪರೇಷನ್ ಅಲ್ಲಿ ಕತ್ತರಿಸೋದು ಅಥವಾ ಹೊಲಿಗೆ ಹಾಕೋದಿರೋದಿಲ್ಲ. ಮೂತ್ರನಾಳದ ಮೂಲಕ ಹೋಗಿ ಲೇಸರ್ ಸಹಾಯದಿಂದ ಈ ಕಲ್ಲುಗಳನ್ನ ತೆಗೆಯಲಾಗತ್ತೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.